ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಆಗಿರೋ ಮರನ ತೋರ್ಸಕ್ಕಿದ್ದೀನಿ. ನಾವು ಕೆಲವು ವರ್ಷಗಳ ಹಿಂದೆ ನಮ್ಮ ಹೊಸ ಮನೆಗೆ ಬಂದಾಗ ಇಲ್ಲಿ ಒಂದು ಪುಟ್ಟದಾದ ಗಿಡ ಇತ್ತು. ಗೊತ್ತಿರೋರೆಲ್ಲ ಹೇಳಿದ್ರು ಇದು ಒಳ್ಳೆ ಮರ, ಕಡಿಯೋದ್ ಬೇಡ ಅಂತ. ನಾವು ಕೂಡ ಅದನ್ನ ಬೆಳಿಲಿಕ್ಕೆ ಬಿಟ್ವಿ. ಯಾವ ಮರ ಅಂತ ನಿಮ್ಗೆ ಗೆಸ್ ಮಾಡ್ಬೋದಾ? ಈಗ 2 ವರ್ಷದ ನಂತರ ಅದು ನೈಸ್ ಆಗಿರೋ ಹೂ ಮತ್ತೆ ಹಣ್ಣುಗಳನ್ನೆಲ್ಲ ಬಿಡಕ್ ಶುರು ಮಾಡಿದೆ. ಇದು ಮಲೇಷಿಯನ್ ಚೆರಿ ಅಂತ. ಆಕ್ಚುಲಿ ನಿಮ್ಗೊಂದು ಫ್ಯಾಕ್ಟ್ ಗೊತ್ತಾ? ಇದು ಮಲೇಷಿಯಾದಿಂದ ಅಲ್ವೇ ಅಲ್ಲ. ಇದು ಆಕ್ಚುಲಿ ನೇಟಿವ್ ಸೌತರ್ನ್ ಮೆಕ್ಸಿಕೋ, ಟ್ರಾಪಿಕಲ್ ಅಮೆರಿಕಾ ರೀಜನ್. ಅದು ಸ್ಪ್ಯಾನಿಷ್ ಟ್ರೇಡರ್ಸ್ ಎಲ್ಲ ಏನಂದ್ರೆ ಈ ಕಡೆ ತಂದಿದ್ದು. ಅದ ನಂತರ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಏನಂದ್ರೆ ಇಂಡಿಯಾದಲ್ಲಿ ಅದು ನ್ಯಾಚುರಲೈಸ್ ಆಗಿದೆ. ಇದೆಲ್ಲ ಸೂಪರ್ ಆಗಿರೋ ಟೇಸ್ಟ್ ಇರುತ್ತೆ. ನಂಗೆ ಇದು ಅಷ್ಟೊಂದು ಇಷ್ಟ ಆಗಲ್ಲ, ಆದ್ರೂ ಕೂಡ ನಾನು ತಿಂತೀನಿ ಟೇಸ್ಟ್ ಇದೆ ಅಂತ. ಕೆಲವು ಜನರು ಇದನ್ನ ಎಂತೆಲ್ಲ ಹೇಳ್ತಾ ಗೊತ್ತಾ? ಇದು ಟೇಸ್ಟ್ ಕಾಟನ್ ಕ್ಯಾಂಡಿ, ಮತ್ತೆ ಏನಂದ್ರೆ ಒಂದು ಫಿಗ್ ಅಂತ ಮರ ಇದೆ, ಅದು ಮತ್ತೆ ವಿಯರ್ಡ್ ಆಗಿ ಬಟರ್ಡ್ ಪಾಪ್ಕಾರ್ನ್ ತರ ಟೇಸ್ಟ್ ಬರತ್ತಂತಾನು ಹೇಳ್ತಾರೆ ಅವರು. ಈ ಮರಕ್ಕೆ ತುಂಬಾ ಹೆಸರು ಇದೆ. ಮಲೇಷಿಯನ್ ಚೆರಿ, ಜಮೈಕಾ ಚೆರಿ, ಪ್ಯಾನಾಬಾ ಬೇರಿ, ಕಾಟನ್ ಕ್ಯಾಂಡಿ ಬೇರಿ, ವೈಲ್ಡ್ ಚೆರಿ ಮುಂತಾದ ಹೆಸರುಗಳೆಲ್ಲ ಇದೆ. ಇದ್ರ ಸೈಂಟಿಫಿಕ್ ಹೆಸರು ಮಂತಿಂಜಿಯಾ ಕ್ಯಾಲಬೂರಾ ಅಂತ. ಇದು ಆಕ್ಚುಲಿ ಒಂದು ಚೆರಿನೇ ಅಲ್ಲ, ಇದು ಫ್ಯಾಮಿಲಿ ಯಾವ್ದು ಗೊತ್ತಾ? ಮಂತಿಂಜಿಯೇಶಿಯೇ. ಆದರೆ ನಿಮಗೆ ಗೊತ್ತಾ ರಿಯಲ್ ಚೆರಿಗಳು ಯಾವ ಫ್ಯಾಮಿಲಿ ಅಂತ? ಅದು ರೋಸ್ ಫ್ಯಾಮಿಲಿ, ರೋಸೇಶಿಯೇ. ಅದಕ್ಕಾಗಿ ಇದು ಒಂದು ಇಂಪಾಸ್ಟರ್. ಇದು ಶಕ್ತಿಶಾಲಿ ಸ್ಪೀಶೀಸ್. ಯಾಕೆ ಗೊತ್ತಾ? ಇದು ವೆರಿ ಪೋರ್ ಅಥವಾ ಅಸಿಡಿಕ್ ಅಥವಾ ಆಲ್ಕಲೈನ್ ಸಾಯಿಲಲ್ಲೂ ನೈಸಾಗಿ ಬೆಳೆಯುತ್ತೆ. ಯಾವ ಜಾಗಗಳಲ್ಲಿ ಬೇರೆ ಮರಗಳು ಸಾಯ್ತವೆ ಅಥವಾ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕಲ್ಕೊತವೆ. ಮತ್ತು ಇದು ಡ್ರಾಟ್, ಎಂತಾದ್ರೂ ನೀರಿನ ಕೊರತೆ ಇದ್ರೂ ಕೂಡ ಪರವಾಗಿಲ್ಲ, ಅದಕ್ಕೆ ತುಂಬ ಕಮ್ಮಿ ನೀರನ್ನು ಬಳಸತ್ತೆ. ಮತ್ತು ಏನಂದರೆ ಕಾಂಕ್ರೀಟ್ಗಳು ಮತ್ತು ರೋಡ್ಗಳ ಮಧ್ಯೆ ಚಿಕ್ಕ ಚಿಕ್ಕ ಕ್ರ್ಯಾಕ್ ಇರುತ್ತಲ್ಲ, ಅವುಗಳ ಮಧ್ಯೆನೂ ಇದು ಬೆಳೆಯುತ್ತೆ. ಮತ್ತು ಪೊಲ್ಯೂಟೆಡ್ ಸಿಟಿ ಎಲ್ಲಿ ಬೇರೆ ಪ್ಲ್ಯಾಂಟ್ಗಳಿಗೆ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಹೈ ಇರುತ್ತೆ, ಅಲ್ಲಿ ಕೂಡ ಇದು ಬೆಳೆಯುತ್ತೆ. ಆದರೆ ಇದು ಒಂದೇ ಒಂದು ವೀಕ್ನೆಸ್, ಅದು ಕೋಸ್ಟಲ್ ಇದು ಸಾಲ್ಟಿ ಸಾಯಿಲ್ ಇರುತ್ತಲ್ಲ, ಅದು ಒಂದು ಇದು ಸಹಿಸ್ಲಿಕ್ಕಾಗಲ್ಲ. ಇದು ಬೇರೆ ಇದೆ ಅಲ್ಲ, ಅದು ಸ್ಮೂತ್ ಆಗಿರೋ ಸಪೂರ ಸ್ಕಿನ್ ಇರೋ ರೌಂಡ್ ಶೇಪ್ ಇದು ಬೇರೆ. ಅದು 1 to 1.5 cm ಇನ್ ಡಯಾಮೀಟರ್ ಇರುತ್ತೆ. ಇದು ಪಾಲಿನೇಟ್ ಆಗಿದ ಕೂಡಲೇ ಗ್ರೀನ್ ಕಲರ್ ಇರುತ್ತೆ, ಅದಿನ ನಂತರ ಯೆಲ್ಲೋ ಬರುತ್ತೆ, ಅದಿನ ನಂತರ ಪೂರ್ತಿ ರೈಪ್ ಇದ್ದಾಗ ಬ್ರೈಟ್ ರೆಡ್ ಕ್ರಿಮ್ಸನ್ ಕಲರ್ ಥರ ಬರುತ್ತೆ. ಇದು ಒಳಗಡೆ ಇರೋ ಪಲ್ಪ್ ಇದೆ ಅಲ್ಲ, ಚಿಕ್ಕ ಲೈಟ್ ಬ್ರೌನ್, ತುಂಬ ಜ್ಯೂಸಿಯಾಗಿರುತ್ತೆ ಮತ್ತು ಅಂತ ಆಗಿರುತ್ತೆ. ಸೀಡ್ಸ್ ಇರಲ್ಲ, ಚಿಕ್ಕದಂದರೆ ಚಿಕ್ಕದು. ಒಂದು ಫ್ರೂಟಲ್ಲಿ 1000ಕ್ಕಿಂತ ಜಾಸ್ತಿ ಸೀಡ್ಸ್ ಇರ್ತವೆ, ಯೆಲ್ಲೋ ಕಲರ್ ಚಿಕ್ಕದು. ನಾನು ಅಂದ್ಕೊಂಡಿದ್ದೆ ಅದು ಪಾಲೆನ್ ಅಂತ. ಮತ್ತು ಏನಂದರೆ ಅದು ಇಷ್ಟು ಚಿಕ್ಕದಿದೆ, ನಾವು ಅದನ್ನು ತಿಂದಾಗಲೂ ಗೊತ್ತಾಗಲ್ಲ ತಿಂದಿದ್ದೀವಾ ಇಲ್ವಾ ಅಂತ. ಆ್ಯಕ್ಚುಲಿ ಈ ಮರದ ಶೇಡ್ ಇದೆ ಅಲ್ಲ, ಅದು ತುಂಬ ಕೂಲ್ ಆಗಿರುತ್ತೆ. ಅದಕ್ಕಾಗಿ ಎಕ್ಸಾಮ್ ಸಮಯದಲ್ಲಿ ಮನೆ ಒಳಗೆ ಕೂತ್ಕೊಂಡು ಓದಿ ಸಾಕಾಯ್ತಂತ ಹೇಳಿ ಇಲ್ಲಿ ಹೊರಗಡೆ ಬಂದು ನಾನು ಓದಕ್ಕೆ ಕೂತ್ಕೊಂಡ್ರೆ, ವಾವ್, ಇದೆಷ್ಟು ಟ್ರ್ಯಾಂಕ್ವಿಲ್ ಮತ್ತು ಕಾಮಾಗಿರುತ್ತೆ. ನನ್ನ ಸುತ್ತಮುತ್ತ ಬೀಳ್ತಾ ಇರೋ ಚೆರಿಗಳಿದ್ವಲ್ಲ, ಅದನ್ನು ನಾನು ಎತ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊಂಡು ಓದ್ತಾ ತಿಂತಾಯಿದ್ದೆ. ಆವಾಗ ನನಗೆ ತುಂಬ ನೈಸ್ ಆಗ್ತಾಯಿತ್ತು, ಹಸಿವೆಲ್ಲ ಹೋಗ್ತಾಯಿತ್ತು. ಮಾಮೂಲಿಯಾಗಿ ನಾನು ಸ್ಟಡಿ ಮಾಡಬೇಕಾದ್ರೆ ಮಿಡಲಲ್ಲಿ ಶುಗರ್ ಹೈ ಇರೋ ಫುಡ್ಗಳಿದು ಕ್ರೇವಿಂಗ್ಸ್ ಆಗ್ತಾಯಿತ್ತು. ಆದರೆ ಇದನ್ನು ತಿನ್ನೋದ್ರಿಂದ ಸ್ನ್ಯಾಕ್ಸ್ ಇದು ಆಯಿತು, ಮತ್ತು ಓದೋದು ಮಿಸ್ ಆಗಲ್ಲ. ಮತ್ತು ಅಷ್ಟೇ ಅಲ್ಲ, ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಿದೆ. ಅದಕ್ಕಾಗಿ ಒತ್ತಿಗೆ ನಂದು ಬಾಡಿಗೂ ಒಳ್ಳೆಯದು, ನಾಲ್ಗೆಗೂ ಒಳ್ಳೆಯದು. ಇದು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿರೋದ್ರಿಂದ ಏನಂದರೆ ಇದರಿಂದ ನೈಸಾಗಿ ಟೈಮ್ ಪಾಸ್ ಮಾಡ್ಬೋದು. ಮೇಲೆ ಸೇಯೋದು, ಕ್ಯಾಚ್ ಹಿಡಿಯೋದು ಅಥವಾ ಡಿಸೈನ್ ಮಾಡೋದು, ಡ್ರಾಯಿಂಗ್ ಮಾಡೋದು ಎಲ್ಲದನ್ನು ನಾನು ಮಾಡ್ಬೋದು. ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಇದು ಟೇಸ್ಟಿ ಮತ್ತು ಸ್ಪೆಷಲ್ ಅಂತ ನಂಗೆ ಗೊತ್ತಿತ್ತು. ಇದ್ರ ಬಗ್ಗೆ ಇನ್ನೂ ತಿಳಿಯೋಣ ಅಂತ ನಾನು ಜೆಮಿನೈ ಹತ್ರ ಕೇಳಿದೆ. ಆವಾಗ ಅದು ನನಗೆ ಈ ತುಂಬ ಫ್ಯಾಕ್ಟ್ಸನ್ನು ಹೇಳ್ತು. ಐ ವಾಸ್ ಶಾಕ್ಡ್, ಯಾಕಂದರೆ ಇದು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಮತ್ತು ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ.
It is rich in vitamin C, fiber and antioxidants. ಮತ್ತು ಅಷ್ಟೇ ಅಲ್ಲ, ಇದು ಆಲ್ಸೋ ಕಂಟೈನ್ಸ್ antibacterial, anti-inflammatory ಆ್ಯಂಡ್ ಆ್ಯಂಟಿ-ಡಯಾಬಿಟಿಕ್ ಪ್ರಾಪರ್ಟೀಸ್. ಮತ್ತು ಅಷ್ಟೇ ಅಲ್ಲ, ಇದು ನಮ್ಮ ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು. ವಾವ್, ಎಂಥ ಆಸಮ್ ಅಲ್ಲ. ಆ್ಯಕ್ಚುಲಿ ಟ್ರೆಡಿಷ್ನಲ್ ಮೆಡಿಸಿನ್ಸಲ್ಲಿ ಇದಿದು ಒಣಗಿರುವ ಎಲೆಗಳಿದಾವಲ್ಲ, ಅದನ್ನು ಬಳಸಿ ಕಷಾಯ ಅಥವಾ ಟೀನ ಮಾಡ್ತಾಯಿದ್ರು. ಈ ಟೀ ಇದೆಲ್ಲ ತುಂಬ ಹೆಲ್ಪ್ಫುಲ್ ಇತ್ತು. ಯಾಕೆ ಗೊತ್ತಾ? ಅದು ಹೆಡ್ಏಕ್ಗಳಂತೆ ಅಥವಾ ಗ್ಯಾಸ್ಟ್ರಿಕ್ಕಿಂದ ಪ್ರೊಡ್ಯೂಸ್ ಆಗೋ ಹೊಟ್ಟೆಲಾಗುವ ಅಲ್ಸರ್ಸ್ ಅಂತೆ ಅದನ್ನು ಹೋಗಿಸ್ತಾ ಇತ್ತು, ಬ್ಲಡ್ ಪ್ರೆಷರನ್ನು ಕಮ್ಮಿ ಮಾಡ್ತಾಯಿತ್ತು. ಮತ್ತು ಅಷ್ಟೇ ಅಲ್ಲ, ಶೀತದ ಸಿಂಪ್ಟಮ್ಸನ್ನೆಲ್ಲ ನಾಶಪಡ್ತಾ ಇತ್ತು. ಅದಕ್ಕಾಗಿ ಇದನ್ನು ಟ್ರೆಡಿಷ್ನಲ್ ಆಗಿ ಕುಡಿತಾಯಿದ್ರು. ಇದು ಚಿಕ್ಕದಾದ 1.25 cm ಇಂದ 2 cm ವರೆಗೆ ವೈಡ್ ಆಗಿರುವ ಫ್ಲವರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅವು 5 ವೈಟ್ ಪೆಟಲ್ಗಳನ್ನು ಹೊಂದಿರುತ್ತವೆ. ಮತ್ತು ಅಷ್ಟೇ ಅಲ್ಲ, ಚಿಕ್ಕದಾದ ಯೆಲ್ಲೋ ಕಲರ್ ಇದು ಸ್ಟೇಮನ್ಗಳು ಸುತ್ತ ಇರ್ತಾರೆ. ಅದಿದು ಸೆಂಟರಲ್ಲಿ ಇದು ತುಂಬ ಸ್ಟ್ರಾಬೆರಿ ಫ್ಲವರ್ಸ್ ಇದೆಯಲ್ಲ, ಆ ಥರ ಕಾಣುತ್ತೆ. ಇದು ಫ್ಲವರ್ಸ್ ಖಾಲಿ ಒಂದೇ ಒಂದು ದಿನ ಇರುತ್ತೆ. ಬೆಳಗ್ಗೆ ಆದರೆ ಆ ಫ್ಲವರ್ಸ್ ಬಂದರೆ ಸಾಯಂಕಾಲ ಏನಂದರೆ ಅದಿದು ಪೆಟಲ್ಗಳು ಬಿದ್ದು ಹೋಗ್ತವೆ. ಅದಕ್ಕಿಂತ ಮುಂಚೆ ಪಾಲಿನೇಟರೇ ಹಣ್ಣು ಪ್ರೊಡ್ಯೂಸ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ನೋಡಿ, ಇಲ್ಲಿ ಒಂದು ಚಿಕ್ಕದಾದ ಇನ್ಸೆಕ್ಟ್ ಅದಿದು ನೆಕ್ಟರನ್ನು ಕುಡಿತಾ ಇದೆ. ನಾನು 1 ಸೆಕೆಂಡ್ ನೋಡಬೇಕಾದ್ರೆ ಪೂರ್ತಿ ಒಂದು ಪ್ಯಾಕೆಟ್ ಪಾಲೆನೇ ಈ ಇನ್ಸೆಕ್ಟ್ಗಳು ನಾನು ಓದಬೇಕಾದ್ರೆ ನನ್ನ ಮುಖ ಮೇಲೆ ಬಿಸಾಕಿತ್ತು. ಅದು ನನಗೆ ಕಾಮಿಡಿ ಅನಿಸ್ತು. ಇದಿದು ಸೀಡ್ಸಿಂದ ಪ್ರೊಡ್ಯೂಸ್ ಆಗೋ ಟ್ರೀಗಳಿದಾವಲ್ಲ, ಅದು 2 ವರ್ಷದಲ್ಲೇ ರೈಪಾಗಿರೋ ಹಣ್ಣುಗಳನ್ನು ಬಿಡೋಕ್ಕೆ ಶುರು ಮಾಡ್ತವೆ. ವೈಲ್ಡ್ ಲೈಫಲ್ಲಿ ಇದು ಆಲ್ಮೋಸ್ಟ್ ಇಯರ್ ರೌಂಡ್ ಏನಂದರೆ ಫ್ರೂಟ್ಸ್ಗಳನ್ನು ಕೊಡೋದ್ರಿಂದ ಇದು ಆ್ಯನಿಮಲ್ಸ್ಗಳ ಮಧ್ಯೆ ಹಾಟ್ಸ್ಪಾಟ್ ಆಗಿದೆ. ಈ ಮರದು ಯೆಲ್ಲೋಯಿಶ್ ವುಡ್ ಇದೆ ಅಲ್ಲ, ಅದನ್ನು ಲೈಟ್ ವೇಟ್ ಆಗಿರೋ ಮತ್ತು ಕಾಂಪ್ಯಾಕ್ಟ್ ಗಟ್ಟಿಯಾಗಿರೋದ ಕಾರಣ ಇದನ್ನು ರೂರಲ್ ಕನ್ಸ್ಟ್ರಕ್ಷನಿಗೆ ಬಳಸ್ತಾರೆ. ಮತ್ತು ಇದಿದು ಬಾರ್ಕ್ ಇದೆ ಅಲ್ಲ, ಬಾರ್ಕಿಂದ ರೋಪ್ಗಳನ್ನು ಮಾಡ್ತಾರೆ. ಇದು ತುಂಬ ಎಕ್ಸಲೆಂಟ್ ಫೈರ್ ವುಡ್. ಯಾಕಂದರೆ ಇದು ಬೇಗ ಇಗ್ನೈಟ್ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಬರ್ನ್ ಆಗುತ್ತೆ. ಮತ್ತು ಬರ್ನ್ ಆಗಬೇಕಾದ್ರೆ ಇಂಟೆನ್ಸ್ ಹೀಟಿಂದ ಬರ್ನ್ ಆಗುತ್ತೆ ಮತ್ತು ತುಂಬ ಕಮ್ಮಿ ಸ್ಮೋಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕಿದು ಎಕ್ಸಲೆಂಟ್. ಹೇಗಿತ್ತು ನಮ್ಮ ಇನ್ಫಾರ್ಮೇಟಿವ್ ವಿಡಿಯೋ? ನಾನು ನಿಮ್ಮೆಲ್ಲರಿಗಾಗಿ ಎಫರ್ಟ್ ಹಾಕಿ ಸರ್ಚ್ ಮಾಡಿ ಈ ವಿಡಿಯೋನ ಪ್ರೆಸೆಂಟ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯುವರ್ ಲವ್ಲಿ ಕಿಡ್ಸ್ ಸೈನಿಂಗ್ ಆಫ್. ಬಾಯ್.